ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರತಿ ಬಾರಿ ಅಜೋರ ಇಲ್ಲಿಂದನೇ ಶುರು ಮಾಡ್ತಾರೆ ಕ್ಯಾಂಪೇನಿಂಗ್, ನೀವು ಇಲ್ಲಿಂದ ಶುರು ಮಾಡ್ತೀರಿ ಯಾಕಂದ್ರೆ ಈಶಾನ ಮೂಲಿ ರೀ. ಆಮೇಲೆ ನಮ್ಮ ಸಂಸ್ಕಾರ ಪ್ರಕಾರನು ಈಶಾನ ಮೂಲಿ, ಆಮೇಲೆ ಕುಬೇರ ಮೂಲಿನೇ ಶ್ರೇಷ್ಠ. ನಾನು ಈಶಾನ ಮೂಲಿನೇ ಅಂತದಲ್ಲ. ಹ್ಞೂ ರೀ, ಇಲ್ಲ ಅದೇ ಈಶಾನ ಮೂಲಿ ಅಂತ ಶುರು ಮಾಡಿವಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದ್ಗಡೆ ಇರೋ ದೇವಸ್ಥಾನ ಈಶ್ವರಂದು ಬಸವಣ್ಣಂದು ನೋಡ್ತಿದ್ದೀರಲ್ಲ, ಇದು 11ನೇ ಶತಮಾನ ದೇವಸ್ಥಾನ. ಆಮೇಲೆ ಈಗ ಒಂದು ವರ್ಷ ಹಿಂದೆ ಅಜ್ಜರ ಕೆಲಸ ಶುರು ಮಾಡಿದರು. ಇದು ಬಸವಣ್ಣನ ಮೂರ್ತಿ ಏನಿತ್ತು ಭಾಳ ಕೆಳಗಿತ್ತು ರೀ, ಅದು ದೇವಸ್ಥಾನ ಪೂರ್ತಿ ಎತ್ತಾರೆ, ಕಲ್ಲಿನ ಕಟ್ಟಡ ಪೂರ್ತಿ. ಆಮೇಲೆ ಇದು ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಇದು ನಮ್ಮ ಹರಿಹರೇಶ್ವರ ದೇವಸ್ಥಾನ ಐತಲ್ರಿ ಹರಿಹರಲ್ಲಿ, ಅದೇ ಸ್ಟೈಲ್ ನೋಡ್ರಿ. ಆಮೇಲೆ ಅಂಥ ದೇವಸ್ಥಾನಗಳು ಸಿಗೋದೇ ಕಷ್ಟ ಆಗ್ಯಾವೆ. ಸೊ ಇದು ಒಂದು ಸ್ಟೇಪಲ್ ಆಗ್ತಾಯಿತ್ತು ನಮ್ಮ ದಾವಣಗೆರೆನಲ್ಲಿ, ಈ ಹಿಸ್ಟಾರಿಕಲ್ ಕನ್ಸರ್ವೇಷನ್ ಹೆಂಗೆ ಮಾಡೋದು ಅಂತ. ಸೊ ಅದು ಭಾಳ ಚೆನ್ನಾಗಾಯ್ತು ದೇವಸ್ಥಾನ ನೋಡಿ. ಪ್ರತಿದಿನ ದೇವಸ್ಥಾನ ಬೆಳೀತೈತಿ. ಆಮೇಲೆ ಮಾಡಿರೋರೆಲ್ಲ ಕೆಲಸಗಾರರು ಭಾಳ ಚೆನ್ನಾಗಿ ಕಟ್ತಿದ್ದಾರೆ ಅಂತ ಅವ್ರಿಗೆ ಒಂದು ಧನ್ಯವಾದ ಹೇಳೋಣ ಅಂತ ಇದ್ದೆ. ಕ್ಷೇತ್ರದಲ್ಲಿ ಭಾಳ ಚೆನ್ನಾಗೈತೆ ರೀ, ನೀವೇ ನೋಡ್ತಿದ್ದೀರಾ. ಬಂಡ ಆಯಿತು, ಎಲ್ಲ ಶ್ರಮ ಆಯಿತು, ಎಲ್ಲ ಒಂದಾಗಿ. ಹ್ಞೂ ರೀ ಸರ್, ನಾನೇ ನಮ್ಮ ಅಯ್ಯೂಬ್ದಾರ ಜೊತೆ ಏನು ನೀವು ಎಲ್ಲ ಪ್ರೆಸ್ ಅವ್ರು ಸುಮ್ಮನೆ ಹೂಹಾ ಮಾಡಕ್ಕಾರನೇ ನಾವು ಅಂದ್ವಿ, ಅದು ಏನೂ ಇಲ್ಲ, ಅವ್ರು ನಮ್ಮ ದೊಡ್ಡಪ್ಪರಂಗಿದ್ದಾರೆ, ನೀವು ಯಾಕೆ ಸುಮ್ಮನೆ ಏನೇನೋ ತಗೊಂಡು ಓಡ್ತೀರಿ ಅಂತ. ಒಂದು ಸತಿ ನೀವು ಒಂದು 50-100 ಜನ ಕೇಳ್ತಿದ್ರೆ ಅವ್ರು ಹೇಳ್ತಿದ್ರು ನಿಮಗೆ. ಹ್ಞೂ ರೀ, ಆಶೀರ್ವಾದ ಪಡ್ಕೊಂಬಂದ್ರಿ. ಹ್ಞೂ ರೀ ಸರ್. ಹ್ಞೂ ರೀ ಸರ್. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕ್ಷೇತ್ರದ ಜನಕ್ಕೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಹೆಂಗೆ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ದುಗ್ಗಮ್ಮರ ಜೊತೆ ಎಲ್ಲರನ್ನ ಕಾಪಾಡ್ತಿದ್ರು, ಹಂಗೆ ನಾವು ಅವ್ರ ಮೊಮ್ಮಗನಾಗಿ ಆ ಕರ್ತವ್ಯನ ಮುಂದುವೈತೀವಿ ಅಂತ. ಪ್ರತಿ ಬಾರಿ ಅಜೋರ ಇಲ್ಲಿಂದನೇ ಶುರು ಮಾಡ್ತಾರೆ ಕ್ಯಾಂಪೇನಿಂಗ್, ನೀವು ಇಲ್ಲಿಂದ ಶುರು ಮಾಡ್ತೀರಿ ಯಾಕಂದ್ರೆ ಈಶಾನ ಮೂಲಿ ರೀ. ಆಮೇಲೆ ನಮ್ಮ ಸಂಸ್ಕಾರ ಪ್ರಕಾರನು ಈಶಾನ ಮೂಲಿ, ಆಮೇಲೆ ಕುಬೇರ ಮೂಲಿನೇ ಶ್ರೇಷ್ಠ. ನಾನು ಈಶಾನ ಮೂಲಿನೇ ಅಂತದಲ್ಲ. ಹ್ಞೂ ರೀ, ಇಲ್ಲ ಅದೇ ಈಶಾನ ಮೂಲಿ ಅಂತ ಶುರು ಮಾಡಿವಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದ್ಗಡೆ ಇರೋ ದೇವಸ್ಥಾನ ಈಶ್ವರಂದು ಬಸವಣ್ಣಂದು ನೋಡ್ತಿದ್ದೀರಲ್ಲ, ಇದು 11ನೇ ಶತಮಾನ ದೇವಸ್ಥಾನ. ಆಮೇಲೆ ಈಗ ಒಂದು ವರ್ಷ ಹಿಂದೆ ಅಜ್ಜರ ಕೆಲಸ ಶುರು ಮಾಡಿದರು. ಇದು ಬಸವಣ್ಣನ ಮೂರ್ತಿ ಏನಿತ್ತು ಭಾಳ ಕೆಳಗಿತ್ತು ರೀ, ಅದು ದೇವಸ್ಥಾನ ಪೂರ್ತಿ ಎತ್ತಾರೆ, ಕಲ್ಲಿನ ಕಟ್ಟಡ ಪೂರ್ತಿ. ಆಮೇಲೆ ಇದು ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಇದು ನಮ್ಮ ಹರಿಹರೇಶ್ವರ ದೇವಸ್ಥಾನ ಐತಲ್ರಿ ಹರಿಹರಲ್ಲಿ, ಅದೇ ಸ್ಟೈಲ್ ನೋಡ್ರಿ. ಆಮೇಲೆ ಅಂಥ ದೇವಸ್ಥಾನಗಳು ಸಿಗೋದೇ ಕಷ್ಟ ಆಗ್ಯಾವೆ. ಸೊ ಇದು ಒಂದು ಸ್ಟೇಪಲ್ ಆಗ್ತಾಯಿತ್ತು ನಮ್ಮ ದಾವಣಗೆರೆನಲ್ಲಿ, ಈ ಹಿಸ್ಟಾರಿಕಲ್ ಕನ್ಸರ್ವೇಷನ್ ಹೆಂಗೆ ಮಾಡೋದು ಅಂತ. ಸೊ ಅದು ಭಾಳ ಚೆನ್ನಾಗಾಯ್ತು ದೇವಸ್ಥಾನ ನೋಡಿ. ಪ್ರತಿದಿನ ದೇವಸ್ಥಾನ ಬೆಳೀತೈತಿ. ಆಮೇಲೆ ಮಾಡಿರೋರೆಲ್ಲ ಕೆಲಸಗಾರರು ಭಾಳ ಚೆನ್ನಾಗಿ ಕಟ್ತಿದ್ದಾರೆ ಅಂತ ಅವ್ರಿಗೆ ಒಂದು ಧನ್ಯವಾದ ಹೇಳೋಣ ಅಂತ ಇದ್ದೆ. ಕ್ಷೇತ್ರದಲ್ಲಿ ಭಾಳ ಚೆನ್ನಾಗೈತೆ ರೀ, ನೀವೇ ನೋಡ್ತಿದ್ದೀರಾ. ಬಂಡ ಆಯಿತು, ಎಲ್ಲ ಶ್ರಮ ಆಯಿತು, ಎಲ್ಲ ಒಂದಾಗಿ. ಹ್ಞೂ ರೀ ಸರ್, ನಾನೇ ನಮ್ಮ ಅಯ್ಯೂಬ್ದಾರ ಜೊತೆ ಏನು ನೀವು ಎಲ್ಲ ಪ್ರೆಸ್ ಅವ್ರು ಸುಮ್ಮನೆ ಹೂಹಾ ಮಾಡಕ್ಕಾರನೇ ನಾವು ಅಂದ್ವಿ, ಅದು ಏನೂ ಇಲ್ಲ, ಅವ್ರು ನಮ್ಮ ದೊಡ್ಡಪ್ಪರಂಗಿದ್ದಾರೆ, ನೀವು ಯಾಕೆ ಸುಮ್ಮನೆ ಏನೇನೋ ತಗೊಂಡು ಓಡ್ತೀರಿ ಅಂತ. ಒಂದು ಸತಿ ನೀವು ಒಂದು 50-100 ಜನ ಕೇಳ್ತಿದ್ರೆ ಅವ್ರು ಹೇಳ್ತಿದ್ರು ನಿಮಗೆ.